Hi friends, thank you for subscribing to our channel Sankalp to Explore India. If you have not yet, please subscribe to our channel. Like, comment and click on bell icon to get notifications about our channel. Today we are at Channakeshava Temple, Somnathpura. Somnathpura lies in the district of Mysore in Karnataka. This little town is located at distance of 35 kilometers from the city of Mysore. This town is home to the famous Channakeshava temple built by the Hoysala commander Somanath in 12th century. This is a live example of the heritage and culture of the Hoysala Empire, and this temple was constructed using the soapstone. A monumental beauty, the architectural design of this temple attracts people from all over the world. The Archaeological Survey of India has declared it as a heritage site. You will find government approved guide at the entrance of the temple. Do hire a guide so that you won't miss anything, and it will in turn help them as well. Today we have guide Devraj with us. Let us start exploring the temple with him. ಇದರಲ್ಲಿ ಸಂಪೂರ್ಣ ವಿಚಾರ ಇದೆ. ಯಾರು ಈ ಟೆಂಪಲ್ನ ಕಟ್ಟಿಸಿದ್ರು, ಯಾವಾಗ ಕಟ್ಟಿಸಿದ್ರು, ಯಾರ್ಯಾರು ದಾನಗಳನ್ನ ಧರ್ಮಗಳನ್ನ ದತ್ತಿಗಳನ್ನ ಕೊಟ್ಟಿದ್ರು ಅಂತೇಳಿ ಸಂಪೂರ್ಣ ವಿಚಾರವನ್ನು ಹಳೆಗನ್ನಡದಲ್ಲಿ ಬರ್ತಿದ್ದಾರೆ. ಈ ಒಂದು ಶಾಸನ ಹೇಳೋ ಪ್ರಕಾರ ಈ ದೇವಾಲಯವನ್ನು ಕಟ್ಟಿಸಿರುವಂಥದ್ದು 13ನೇ ಶತಮಾನದ 1268ರಲ್ಲಿ. ಕಟ್ಟಿಸ್ತಾರೆ ಹೆಸರು ಸೋಮನಾಥ ಅಂತೇಳಿ.
ಈ ಸೋಮನಾಥ ಅಂತ ಹೇಳೋರು ಹೊಯ್ಸಳರ ರಾಜ, 3ನೇ ನರಸಿಂಹನ ಆಸ್ಥಾನದಲ್ಲಿ ಒಬ್ಬ ಅಧಿಕಾರಿಯಾಗಿದ್ದರು. ಅವರು ಕಂದಾಯ ಅಧಿಕಾರಿಯಾಗಿದ್ದರು. ಅವರು ಈ ದೇವರನ್ನು ಕಟ್ಟಿಸ್ತಾರೆ. ಹಾಗಾಗಿ ಈ ಊರಿನ ಹೆಸರು ಸೋಮನಾಥಪುರ ಅಂತೇಳಿ ಬರ್ತದೆ. ನಮ್ಮಲ್ಲಿ ಸೋಮನಾಥ ಅಂತ ಹೇಳಿದ್ರೆ ಶಿವ ಅಂತೇಳಿ, ಆದರೆ ಇದು ಶಿವನಿಗೆ ಸಂಬಂಧಪಟ್ಟಿರುವಂಥ ದೇವಸ್ಥಾನ ಅಲ್ಲ, ಇದು ವಿಷ್ಣುವಿನ ದೇವಸ್ಥಾನ. ಈ ದೇವಸ್ಥಾನವನ್ನು ಕಟ್ಟಿಸ್ತಾರೆ ಸೋಮನಾಥ. ಹಾಗಾಗಿ ಊರನ್ನು ಸೋಮನಾಥಪುರ ಅಂತ ಕರೀತಾರೆ. ದೇವಾಲಯದ ಹೆಸರು ಕೇಶವ ದೇವಾಲಯ ಅಂತೇಳಿ. ನಾವು ಒಳಭಾಗದಲ್ಲಿ ಹೋದರೆ ಅಲ್ಲಿ 3 ಸಪ್ರೇಟ್ ದೇವಸ್ಥಾನಗಳು ಅಂತ ಹೇಳಿದ್ರೆ ಗರ್ಭಗುಡಿಗಳು ಬರ್ತವೆ. ಮೊದಲನೇದು ಕೃಷ್ಣನ ದೇವಸ್ಥಾನ ವೇಣುಗೋಪಾಲ ಅಂತೇಳಿ, 2 ಮತ್ತು 3ನೇದು ಕೂಡ ವಿಷ್ಣುವಿನ ದೇವಸ್ಥಾನ ಕೇಶವ ಮತ್ತು ಜನಾರ್ದನ ಅಂತೇಳಿ. ಈ 3 ದೇವಸ್ಥಾನಗಳಲ್ಲೂ ಕೂಡ ಯಾವುದೇ ರೀತಿಯ ಪೂಜೆಗಳಾಗಿ ಪುರಸ್ಕಾರಗಳಾಗಿ ನಡೆಯುವುದಿಲ್ಲ. ಕಾರಣ ಏನಪ್ಪ ಅಂತಂದರೆ ಈ ದೇವಾಲಯದ ಮೇಲೆ 2 ಬಾರಿ ಮುಸ್ಲಿಮರ ದಾಳಿ ಆಗ್ತದೆ, ಅಟ್ಯಾಕ್ ಆಗ್ತದೆ. 1311 ಮತ್ತು 1326. ಈ 1311ರಲ್ಲಿ ದೆಹಲಿಯ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿನ ದಂಡನಾಯಕ ಮಲ್ಲಿಕ್ ಕಫರ್ ಅಂತ ಈಗಿನ ಹಳೆಬಿಡನ ಆಗಿನ ಕಾಲದಲ್ಲಿ ದ್ವಾರ ಸಮುದ್ರ ಅಂತ ಕರಿತಿದ್ದು, ಅದು ಹೊಯ್ಸಳರ ರಾಜಧಾನಿ ಆಗಿತ್ತು. ಆ ರಾಜಧಾನಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಲ್ಲಿನ ಎಲ್ಲ ಐಶ್ವರ್ಯವನ್ನು ದೋಚ್ಕೊಂಡು ಹೋಗುವಂಥ ಸಮಯದಲ್ಲಿ ಆನ್ ದ ವೇ ಅವರು ಈ ದೇವಸ್ಥಾನ ಕೂಡ ಲೂಟಿ ಮಾಡ್ತಾರೆ. ಮತ್ತು 2ನೇ ಬಾರಿ 1326ರಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ಅಂತ ಹೇಳಿ ಅವರು ನೇರವಾಗಿ ದ್ವಾರ ಸಮುದ್ರದಲ್ಲಿ ದಾಳಿ ಮಾಡ್ತಾರೆ. ಅಲ್ಲಿನ ಮಹಾರಾಜ 3ನೇ ವೀರವಲ್ಲಭ ಅಂತೇಳಿ ಅವರನ್ನು ಮೋಸದಿಂದ ಸೋಲಿಸ್ತಾರೆ ಅಂತ ಹೇಳ್ತಾರೆ. ಹಾಗೆ ಸೋಲಿಸಿ ಅಲ್ಲಿನ ಎಲ್ಲ ಐಶ್ವರ್ಯವನ್ನು ಸುಮಾರು 1000 ವರ್ಷಗಳ ಮೇಲೆ ತಿಂಗಳಂಗಟ್ಟಲೆ ದುಡ್ಕೊಂಡು ಹೋಗುತ್ತೆ ಅಂತಾರೆ. ಆ ಸಮಯದಲ್ಲೂ ಕೂಡ ಅವನು ಆದ ಈ ದೇವಸ್ಥಾನವನ್ನು ಲೂಟಿ ಮಾಡ್ತಾನೆ. ಹಾಗೆ ಮಾಡಿದಂಥ ಸಮಯದಲ್ಲಿ ಏನಪ್ಪ ಮಾಡ್ತಾರೆ ಅಂತ ಹೇಳಿದ್ರೆ ಒಳಗಡೆ ಇರುವಂಥ ಮೂಲ ವಿಗ್ರಹಗಳನ್ನ, ಮುಖ್ಯ ವಿಗ್ರಹಗಳನ್ನ ಹೊಡೆದಾಕ್ತಾರೆ. ನಮ್ಮ ಹಿಂದೂಗಳ ಸಂಪ್ರದಾಯದ ಪ್ರಕಾರ ನಾವು ಹೊರದೋಗಿರೋದನ್ನ ಪೂಜೆ ಮಾಡ್ತಾ ಇರೋದ್ರಿಂದ ಈ ದೇವಸ್ಥಾನದಲ್ಲಿ ಯಾವುದೇ ರೀತಿಯ ಪೂಜೆ ಮತ್ತು ಪುನಸ್ಕಾರಗಳು ನಡೆಯುತ್ತದೆ. ನೋಡಿ, ಈ ದೇವಸ್ಥಾನನ ಕಟ್ಟಲಿಕ್ಕೆ ಅವರು ಬಳಸ್ತಿರುವಂಥ ಕಲ್ಲುಗಳನ್ನ ನಾವು ಬಳಪದ ಕಲ್ಲುಗಳು ಅಂತ ಹೇಳ್ತೀವಿ. ಯಾಕಾಗಿ ಅವರು ವಿಶೇಷವಾಗಿ ಈ ಬಳಪದ ಕಲ್ಲುಗಳನ್ನ ಬಳಸ್ತಾರೆ ಅಂತಂದರೆ ಈ ಕಲ್ಲಿನ ಒಂದು ಗುಣ ಏನಪ್ಪ ಅಂತಂದರೆ ಇದು ಭೂಮಿಯ ಒಳಭಾಗದಲ್ಲಿ ಅಥವಾ ಕೋರೆಯಲ್ಲಿರುವಾಗ ಸ್ಮೂತ್ ಆಗಿರುತ್ತೆ. ಇದನ್ನು ಹೊರಗಡೆ ತೆಗೆದು ಗಾಳಿ ಬೆಳಕು ಬಿಸಿಲು ಒಂದು ವಾತಾವರಣಕ್ಕೆ ಬಿಟ್ಟರೆ ಅದು ಗಟ್ಟಿ ಆಗ್ತಾ ಹೋಗ್ತದೆ. ಹೊಯ್ಸಳರು ಅವರ ದೇವಸ್ಥಾನಗಳಲ್ಲಿ ಸೂಕ್ಷ್ಮವಾದ ಕೆತ್ತನೆ ಕೆಲಸಗಳಿಗೆ ಹೆಚ್ಚಿನ ಪ್ರಿಫರೆನ್ಸನ್ನು ಮಾನ್ಯತೆಯನ್ನು ಕೊಡೋದ್ರಿಂದಾಗಿ ಅವರು ಬಳಪದ ಕಲ್ಲಲ್ಲಿ ದೇವಸ್ಥಾನಗಳನ್ನ ಕಟ್ಟಿಸ್ತಾರೆ. ಜೊತೆಗೆ ಈ ದೇವಸ್ಥಾನ ಒಂದೇ ಬಂಡೆ ಅಥವಾ ಒಂದೇ ಕಲ್ಲಿಂದ ಕೊರೆದಿರೋಂಥದ್ದಲ್ಲ, ಇಲ್ಲಿ ಲಕ್ಷಾಂತರ ಪೀಸಸ್ಗಳಿದೆ. ಇದನ್ನು ಜೋಡಿಸಿರುವಂಥ ವ್ಯವಸ್ಥೆಗೆ ನಾವು ಇಂಟರ್ಲಾಕಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಏನಿದೆ ಇಂಟರ್ಲಾಕಿಂಗ್ ಸಿಸ್ಟಮ್ ಅಂತ ಹೇಳಿದ್ರೆ ಮೊದಲು ದೊಡ್ಡ ದೊಡ್ಡ ಬಂಡೆಗಳನ್ನ ತಂದವರು ನಂತರ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳನ್ನ ಮಾಡ್ತಾಯಿದ್ರು. ಒಂದು ಪೀಸಲ್ಲಿ ಹೋಲ್ ಮಾಡ್ತಾರೆ, ಮತ್ತೊಂದು ಪೀಸಲ್ಲಿ ರಾಡ್ ಟೈಪ್ ಮಾಡಿ ಹೀಗೆ ಫಿಕ್ಸ್ ಮಾಡ್ತಾರೆ. ಯಾವುದೇ ಈ ಬೌಂಡಿಂಗ್ ಏಜೆಂಟ್ಗಳನ್ನ ಮೇಲೆ ಕೂರಿಸ್ಬಾರ್ದಮ್ಮ ತಾಯಿ, ಮೇಲೆ ಕೂರಿಸ್ಬಾರ್ದು, ಇಲ್ಲ ಫೋಟೋಗೋಸ್ಕರ ಮೇಲೆ ಕೂರಿಸ್ಬಾರ್ದು ಅಂತ. ಅದನ್ನು ಯಾವುದೇ ಬೌಂಡಿಂಗ್ ಏಜೆಂಟ್ ಇರ್ತದೆ, ಸಿಮೆಂಟ್ ಆಗಲಿ ಅಥವಾ ಕಬ್ಬಣಗಳನ್ನಾಗಲಿ ಏನೇನೋ ಬಳಸ್ತಾನೆ. ಇಡೀ ದೇವಾಲಯವನ್ನು ಅವರು ಕೇವಲ ಇಂಟರ್ಲಾಕಿಂಗ್ ಸಿಸ್ಟಮನ್ನು ಫಿಕ್ಸ್ ಮಾಡ್ತಾರೆ. ಇವತ್ತು ಕೂಡ ನಾವು ಈ ದೇವಸ್ಥಾನವನ್ನು ಸಂಪೂರ್ಣವಾಗಿ ಬಿಚ್ಚಿ ಮತ್ತೆ ಜೋಡಿಸ್ಬೋದು. ಮೇಲೆ ಕಳಸ ಇದೆಯಲ್ಲ, ಆ ಕಳಸದಿಂದ ಒಂದೊಂದೇ ತೆಗಿತಾ ಬಂದರೆ ಇಡೀ ದೇವಸ್ಥಾನನೇ ಖರ್ಚಾಗ್ಬೋದು, ಮತ್ತೆ ಜೋಡಿಸ್ಬೋದು. ಈ ವ್ಯವಸ್ಥೆಯಲ್ಲಿ ದೇವಸ್ಥಾನ ಕಳಿಸ್ತಾರೆ. ನಾವು ಇದನ್ನು ಇಂಟರ್ಲಾಕಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಜೊತೆಗೆ ದೇವಸ್ಥಾನದ ಸುತ್ತ ನೋಡಿ ಈ ರೀತಿಯ ಪ್ಯಾನಲ್ಸ್ಗಳಿದೆ, ಲೈನ್ಗಳಿದೆ. ಮೊದಲನೇ ಸಾಲಲ್ಲಿ ಆನೆಗಳಿದೆ, 2ರಲ್ಲಿ ಕುದುರೆ, 3ನೇ ಸಾಲಲ್ಲಿ ಹೂಬಳ್ಳಿಗಳು, ಈ 4ನೇ ಸಾಲಲ್ಲಿ ರಾಮಾಯಣ ಮತ್ತು ಮಹಾಭಾರತ ಕಥೆಗಳನ್ನು ಮಾಡಿದ್ದಾರೆ. ನೋಡಿ, ಈ ಸಾಲಿನಲ್ಲಿ ದೇವತೆಗಳ ವಿಗ್ರಹಗಳನ್ನು ಮಾಡಿದ್ದಾರೆ. ರಾಮ ಕೃಷ್ಣ ವಿಷ್ಣುವಿಗೆ ದೇವತೆಗಳ ವಿಗ್ರಹಗಳನ್ನು ಮಾಡಿದ್ದಾರೆ. ಇಲ್ಲಿ ಸಿಂಹಗಳಿದೆ. ಕೊನೆಯ ಸಾಲಲ್ಲಿ ಮಿಥುನ ಶಿಲ್ಪಗಳು, ಕಾಮಸೂತ್ರದ ಬಿಂಬಗಳನ್ನು ಕೂಡ ಮಾಡಿ ತೋರಿಸಿದ್ದಾರೆ. ಸಾಮಾನ್ಯವಾಗಿ ನಾವು ವಿಷ್ಣು ಅಂತ ಹೇಳಿದ್ರೆ ಶೇಷ ಶಯನ ಅಂತ ಹೇಳ್ತೀವಿ. ಅವು ಯಾವಾಗಲೂ 2 ಸರ್ಪದ ಮೇಲೆ ಮಲ್ಕೊಂಡಿರ್ತಾರೆ. ಆದರೆ ಇಲ್ಲಿ ಕೂತ್ಕೊಂಡಿದ್ದಾರೆ. ಈ ಆದಿಶೇಷನಿಗೆ 7 ತಲೆ ಇತ್ತು, ಅದರಲ್ಲಿ 3 ತಲೆಗಳನ್ನ ಹೊಡೆದಾಕ್ಬಿಟ್ಟಿದ್ದಾರೆ. ಇಲ್ಲಿ ವಿಷ್ಣುವಿನ 5ನೇ ಅವತಾರ, ದಶಾವತಾರದಲ್ಲಿ 5ನೇ ಅವತಾರ ವಾಮನ ಅವತಾರ. ಕುಳ್ಳ ಬ್ರಾಹ್ಮಣ ಆಗಿ ಬಂದು ಬಲಿಚಕ್ರವರ್ತಿ ಹತ್ರ 3 ಹೆಜ್ಜೆ ದಾನ ಬೇಕು ಅಂತೇಳಿ ಕೇಳ್ತಿದ್ದಾನೆ. ಆಗ ಬಲಿಚಕ್ರವರ್ತಿ ಅವನಿಗೆ ಆ 3 ಹೆಜ್ಜೆ ದಾನ ಕೊಟ್ಟಿದ್ದಾನೆ. ಈ ದಾನ ಕೊಟ್ಟ ನಂತರ ಕುಳ್ಳ ಇದ್ದಂಥ ವಿಷ್ಣು ತ್ರಿವಿಕ್ರಮನಾಗಿ ಆಕಾಶದಷ್ಟತ್ರ ಪಡ್ಕೊಳ್ತಾರೆ. ಆಕಾಶದಷ್ಟತ್ರ ಪಡ್ಕೊಂಡು ಒಂದೇ ಹೆಜ್ಜೆಯಲ್ಲಿ ಇಡೀ ಭೂಮಿಯನ್ನು ಅಡಿತಾರೆ. ಇಲ್ಲಿ 2ನೇ ಹೆಜ್ಜೆಯಲ್ಲಿ ಭೂಮಿ ಮತ್ತೆ ಆಕಾಶವನ್ನು ಆಳ್ತಿದ್ದಾರೆ. ಆಗ ಬ್ರಹ್ಮ ವಿಷ್ಣುವಿನ ಪಾದವನ್ನು ಪೂಜೆ ಮಾಡಿದ್ದಾರೆ. ಆ ಪಾದ ಪೂಜೆ ಮಾಡಿದಂಥ ನೀರು ನದಿ ಆಕಾರವಾಗಿ ಭೂಮಿಗೆ ಹರಿದು ಬರ್ತದೆ. ಇಲ್ಲಿ ಗಣೇಶ ಡ್ಯಾನ್ಸ್ ಮಾಡ್ತಿದ್ದಾರೆ, ಹಾಗೆ ಸರಸ್ವತಿ ಕೂಡ ನಾಟ್ಯ ಮಾಡ್ತಿದ್ದಾರೆ. ನೋಡಿ, ಈ ದೇವಸ್ಥಾನದಲ್ಲಿ ಒಂದು 65 ವರ್ಷಗಳಷ್ಟು ಕಾಲ ಪೂಜೆ ನಡೆಯುತ್ತೆ. ದಾಳಿಗಿಂತ ಮುಂಚೆ ಆ ಪೂಜೆ ಮಾಡ್ತಿದ್ದಾಗ ಒಳಗಡೆ ದೇವರಿಗೆ ಅಭಿಷೇಕ ಮಾಡಿದಂಥ ನೀರು ಇದರ ಮುಖಾಂತರ ಹೊರಗಡೆ ಹೋಗ್ತಾ ಇತ್ತು. ಇದು ಇಲ್ಲಿಂದ ಒಳಗಡೆಗೆ ಒಟ್ಟು 13 ಅಡಿ ಉದ್ದ ಇದೆ. ಒಂದೇ ಕಲ್ಲಲ್ಲಿ ಮಾಡಿರುವಂಥದ್ದು, ಯಾವುದೇ ಬೇರೆ ಬೇರೆ ಪೀಸಸ್ಗಳನ್ನ ಇದಕ್ಕೆ ಜಾಯಿಂಟ್ ಮಾಡಿಲ್ಲ. ಇದನ್ನು ನಾವು ಮಕರ ಪ್ರಣಾಳ ಅಂತೇಳಿ ಕರಿತೀವಿ. ಮಕರ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಮೊಸಳೆ ಅಂತ, ಪ್ರಣಾಳ ಅಂತ ಹೇಳಿದ್ರೆ ನಾವೇನು ಟ್ಯೂಬ್ ಅಥವಾ ಡ್ರೈನೇಜ್ ಅಂತ ಹೇಳ್ತೀವಲ್ಲ, ಪೈಪ್ ಲೈನ್ ಥರ. ನೋಡಿ, ಈ ಪ್ರಾಣಿಗಳನ್ನು ಮಕರ ಅಂತ ಹೇಳ್ತಾರೆ. ಆದರೆ ಇದು ಮೊಸಳೆ ಅಲ್ಲ, ಇದೊಂದು ಕಾಲ್ಪನಿಕ ಪ್ರಾಣಿ. 7 ಪ್ರಾಣಿಗಳನ್ನ ಸೇರಿಸಿ ಒಂದು ಪ್ರಾಣಿ ಮಾಡ್ತಾರೆ. ಇದ್ರ ಬಗ್ಗೆ ನಾನು ನಿಮಗೆ ಅನಂತರ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ.
ಹಾಗೆ ಬ್ರಹ್ಮದೇವನ ವಾಹನ ಹಂಸ ಪಕ್ಷಿಯನ್ನು ಮಾಡಿ ತೋರಿಸಿದರೆ ಇದು ವಿಷ್ಣುವಿನ 8ನೇ ಅವತಾರ ಕೃಷ್ಣ ಅವತಾರ. ಕೋಲ್ ಬಿಡಿಸ್ತಿದ್ದಾರೆ ವೇಣುಗೋಪಾಲ ಅಂತೇಳಿ ಆ ಕೋಳನ್ನ ಹೊಡೆದಾಕ್ಬಿಟ್ಟಿದ್ದಾರೆ. ವಿಷ್ಣುವಿನ 6ನೇ ಅವತಾರ ಪರಶುರಾಮ ಅವತಾರ. ನೋಡಿ ಅವ್ರ ಕೈಯಲ್ಲಿ ಕೊಡ್ಲಿ ಇಟ್ಕೊಂಡಿದ್ದಾರೆ, ಅದೇ ಅಟ್ಯಾಕ್ ಆದಾಗ ಕೊಡ್ಲಿನ ಹೊಡೆದಾಕಿದ್ದಾರೆ. ಇದು 7ನೇ ಅವತಾರ ಶ್ರೀರಾಮನ ಅವತಾರ, ಕೈಯಲ್ಲಿ ಬಿಲ್ಲು ಮತ್ತು ಬಾಣವನ್ನು ಇಟ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ವಿಷ್ಣುವಿನ ಒಂದು ಅಪರೂಪವಾದಂಥ ವಿಗ್ರಹ ಇದೆ. ಇದಕ್ಕೆ ಅಪರೂಪ ಅಥವಾ ವಿಶೇಷ ಅಂತ ಹೇಳಿದ್ರೆ, ನಾವೆಲ್ಲೂ ಕೂಡ ವಿಷ್ಣು ತಪಸ್ಸಿಗೆ ಕೂತ್ಕೊಂಡಿರ್ತಾರೆ ಅಥವಾ ಧ್ಯಾನ ಮುದ್ರೆಯಲ್ಲಿರೋದನ್ನು ನೋಡಲ್ಲ. ಶಿವನನ್ನ ಮಾತ್ರ ನೋಡ್ತೀವಿ. ಯಾಕಪ್ಪ ಅಂತ ಹೇಳಿದ್ರೆ ಶಿವ ಯೋಗಕ್ಕೆ ಅಧಿಪತಿ. ಆದರೆ ಇಲ್ಲಿ ವಿಷ್ಣು ಇದ್ದಾರೆ. ಈ ರೀತಿಯ ವಿಶೇಷವಾದಂಥ ವಿಗ್ರಹ ಇಡೀ ನಮ್ಮ ಇಂಡಿಯಾದಲ್ಲಿರುವಂಥದ್ದು 2 ಮಾತ್ರ. ಒಂದು ಬದ್ರಿನಾಥಲ್ಲಿದೆ. ಬದ್ರಿನಾಥಲ್ಲಿ ಅವರಿಗೆ ಪೂಜೆ ಮತ್ತು ಪುನಸ್ಕಾರಗಳು ನಡೆಯುತ್ತೆ. ಬದ್ರಿನಾರಾಯಣ, ನರನಾರಾಯಣ ಅಂತ ಹೇಳ್ತಾರೆ. ಆದರೆ ಇದೆಲ್ಲ ಹೊರದೋಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಪೂಜೆ ಆಗಲಿ ಪುನಸ್ಕಾರಗಳು ನಡೆಯಲ್ಲ. ಅಂತ ಹೇಳಿದ್ರೆ ಇಡೀ ನಮ್ಮ ಇಂಡಿಯಾದಲ್ಲಿ ಯೋಗ ಮುದ್ರೆಯಲ್ಲಿರುವಂಥ ವಿಷ್ಣುವಿಗೆ ಪೂಜೆ ಇರುವಂಥದ್ದು ಬರೀ ಬದ್ರಿನಾಥಲ್ಲಿ ಮಾತ್ರ. ಇಲ್ಲಿ ಲಕ್ಷ್ಮಿ ಇದ್ದಾರೆ, ನಾಟ್ಯ ಲಕ್ಷ್ಮಿ. ಇದು ಕೂಡ ವಿಶೇಷ ಮತ್ತು ಅಪರೂಪ. ಯಾಕಪ್ಪ ಅಂತಂದರೆ ನಾವೆಲ್ಲೂ ಕೂಡ ಲಕ್ಷ್ಮಿ ನಾಟ್ಯ ಮಾಡ್ತಿರೋದನ್ನ, ಡ್ಯಾನ್ಸ್ ಮಾಡ್ತಿರೋದನ್ನ ನೋಡಲ್ಲ. ಕೂತ್ಕೊಂಡಿರೋದು ಅಥವಾ ನಿಂತ್ಕೊಂಡಿರೋದು ನೋಡ್ತೀವಿ. ಯಾಕಪ್ಪ ಅಂತಂದರೆ ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ, ಲಕ್ಷ್ಮಿ ಮನೆಯಲ್ಲಿ ಕುಣಿಬಾರ್ದು ಅಂತ. ಹಾಗಾಗಿ ಸಾಮಾನ್ಯವಾಗಿ ಸ್ಥಿರವಾಗಿರಲಿ ಅಂತೇಳಿ ಕೂತ್ಕೊಂಡಿರೋಂಥ ಲಕ್ಷ್ಮಿನ ಪೂಜೆ ಮಾಡ್ತಾರೆ. ಕೆಲವು ಕಡೆ ಅಪರೂಪಕ್ಕೊಮ್ಮೆ ನಿಂತ್ಕೊಂಡಿರೋದು ಕೂಡ ಸಿಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ನಾಟ್ಯ ಮಾಡ್ತಿರೋಂಥ ಲಕ್ಷ್ಮಿ ಸಿಗೋದಿಲ್ಲ. ಇದು ಟೆಂಪಲ್ ಆಗಿರೋದ್ರಿಂದ ಮಾಡಿದ್ದಾರೆ, ಯಾರು ಮನೆಗಳಲ್ಲಿ ಕೂಡ ಇಟ್ಕೊಳ್ಳೋದಿಲ್ಲ. ಬ್ರಹ್ಮ ಇದ್ದಾರೆ. ನಾವೇನು ಚತುರ್ಮುಖ ಬ್ರಹ್ಮ ಅಥವಾ ಯೋಗ ಬ್ರಹ್ಮ ಅಂತ ಹೇಳ್ತೀವಿ. ಈ ಗಡ್ಡೆ ಎಲ್ಲ ಇಟ್ಕೊಂಡಿರೋದ್ರಿಂದ ನಾವಿರೋನ ಯೋಗ ಬ್ರಹ್ಮ ಅಂತೇಳಿ ಕರಿತೀವಿ. ಹಾಗೇನೆ ಧನ್ವಂತರಿದ್ದಾರೆ, ಔಷಧಗಳ ದೇವತೆ, ಆಯುರ್ವೇದಿಕ್ ಔಷಧಗಳ ದೇವತೆ. ಅವರ ಕೈಯಲ್ಲಿ ಆಯುರ್ವೇದಿಕ್ ಔಷಧದ ಬಟ್ಟಲನ್ನು ಇಟ್ಕೊಂಡಿದ್ದಾರೆ, ಮತ್ತೊಂದು ಕೈಯಲ್ಲಿ ಅಮೃತ ಕಲಸವನ್ನು ಇಟ್ಕೊಂಡಿದ್ದಾರೆ. ಈಗ ನಾವು ವಿಷ್ಣುವಿನ 5, 6, 7, 8ನೇ ಅವತಾರಗಳನ್ನ ನೋಡ್ತೀವಿ. ಇದು ಮೊದಲನೇ ಅವತಾರ ಮತ್ಸ್ಯ ಅವತಾರ, ಮೀನಿನ ರೂಪದಲ್ಲಿರುವಂಥ ವಿಷ್ಣು ಇದ್ದಾರೆ. ಹಾಗೆ ಅವರ 2ನೇ ಅವತಾರ ಕೂರ್ಮ ಅವತಾರ, ಆಮೆಯ ರೂಪದಲ್ಲಿರುವಂಥ ವಿಷ್ಣು ಇದ್ದಾರೆ. ಅವರ 3ನೇ ಅವತಾರ ವರಾಹ ರೂಪದಲ್ಲಿರುವಂಥ ವಿಷ್ಣು ಇದ್ದಾರೆ. जी वाटर बॉटल आपका है क्या जी? एक्सक्यूज मी, नो वाटर बॉटल. नो नॉट ಮಹೇಶ ಯಾರ ವಾಟರ್ ಬಾಟಲ್ ತೆಗೆದ್ಬಿಡು. ನರಸಿಂಹ ಇದೆ, ಲಕ್ಷ್ಮೀ ನರಸಿಂಹ ಇದೆ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ಹೀಗೆ ಆ ವಿಷ್ಣುವಿನ ಬೇರೆ ಬೇರೆ ಅವತಾರಗಳನ್ನ ಮಾಡಿ ತೋರಿಸಿದ್ದಾರೆ. ಇಲ್ಲಿ ನೋಡಿ ಗರುಡ ಇದ್ದಾರೆ, ವಿಷ್ಣುವಿನ ವಾಹನ ಗರುಡ, ವಿಷ್ಣು ಮತ್ತು ಲಕ್ಷ್ಮೀ ಇದ್ದಾರೆ. ಈ ಭಾಗದಲ್ಲಿ ಇಂದ್ರ ಮತ್ತು ಸಚಿದೇವಿ ಅವರ ವಾಹನ ಐರಾವತದ ಮೇಲೆ ಕುತ್ಕೊಂಡಿದ್ದಾರೆ. ಇಲ್ಲಿ ಬಿಳಿ ಆನೆ ಓಡ್ತಾ ಇದೆ. ಆ ಶಿಲ್ಪಿ ಆನೆ ಓಡ್ತಿರೋಂಥ ಸ್ಪೀಡನ್ನು ಹೇಗಪ್ಪ ತೋರಿಸಿದೆ ಅಂತ ಹೇಳಿದ್ರೆ, ಅದು ಓಡ್ತಿರೋಂಥ ಸ್ಪೀಡಿಗೆ ಅದರ ಬಾಲವನ್ನು ಮೇಲೆತ್ಕೊಂಡಿದೆ, ಅದರ ಕಾಲು ಬೆಂಡಾಗಿದೆ, ಕಿವಿಗಳು ಮತ್ತು ಗೆಜಸರಗಳು ಕೂಡ ಆ ಕಡೆ ಈ ಕಡೆ ಹೋಗಿದೆ. ಅಂತ ಹೇಳಿದ್ರೆ ಒಂದು ಆನೆ ತುಂಬ ಸ್ಪೀಡಾಗಿ ಫಾಸ್ಟಾಗಿ ಓಡುವಾಗ ಅದರ ಬಾಡಿ ಅನಾಟಮಿ ಹೇಗಿರುತ್ತೆ ಅಂತೇಳಿ ಶಿಲ್ಪಿ ಅದನ್ನು ಸಂಪೂರ್ಣವಾಗಿ ಸ್ಟಡಿ ಮಾಡಿ ಅಧ್ಯಯನ ಮಾಡಿ ಇಲ್ಲಿ ಮಾಡಿರೋಂಥದ್ದು ನಮ್ಗೆ ಗೊತ್ತಾಗ್ತದೆ. ಹಾಗೆ ನಾನು ನಿಮ್ಗೆ ಹೇಳಿದೆ, ಇಲ್ಲಿ ರಾಮಾಯಣ ಮತ್ತು ಮಹಾಭಾರತ ಕಥೆಗಳೆಲ್ಲ ಇದೆ. ಇಲ್ಲಿ ರಾವಣ ಮಾರುವೇಷದಲ್ಲಿ ಬಂದು ಸೀತೆಯನ್ನು ಅಪಹರಣ ಮಾಡಲಿಕ್ಕೆ ಅಂತೇಳಿ ಬಂದಿದ್ದಾರೆ. ಆ ಸಮಯದಲ್ಲಿ ಲಕ್ಷ್ಮಣ ರೇಖೆ ಹತ್ಕೊಂಡು ಉಳಿತಾ ಇದೆ. ಆ ಸಂದರ್ಭದಲ್ಲಿ ಜಟಾಯುವಿನ ಪಕ್ಷಿ ಬಂದು ರಾವಣನ ತಡೆಯುತ್ತೆ. ತಡೆದಂಥ ಜಟಾಯುವಿನ ರೆಕ್ಕೆಗಳನ್ನ ಕತ್ತರಿಸಿ ಸೀತೆಯನ್ನು ಅಪಹರಣ ಮಾಡ್ತಿದ್ದಾರೆ. ಇಲ್ಲಿ ಆ ರಾವಣನ ಎಲ್ಲ 10 ತಲೆಗಳನ್ನ ತೋರಿಸಿದ್ದಾರೆ. ನೋಡಿ, ನಾವೇನು ದಶಕಂಠ ರಾವಣ ಅಂತ ಹೇಳ್ತೀವಿ, ಎಲ್ಲ 10 ತಲೆಗಳನ್ನ ತೋರಿಸಿದ್ದಾರೆ. ಈ ಭಾಗದಲ್ಲಿ ನಾವು ರಾಮಾಯಣದ ಕಥೆಯನ್ನು ನೋಡಿದ್ರೆ, ಮುಂದಕ್ಕೆ ಹೋದರೆ ಇಲ್ಲಿ ಮುಂದಿನ ಭಾಗದಲ್ಲಿ ಮಹಾಭಾರತದ ಕಥೆಯನ್ನು ನೋಡ್ತೀವಿ. ಅದರಲ್ಲೂ ಎಸ್ಪೆಷಲ್ ಆಗಿ ಭಾಗವತದ ಕಥೆಯನ್ನು ನೋಡ್ತೀವಿ. ಈ ಕೃಷ್ಣನ ಬಾಲಲೀಲೆಗಳನ್ನು, ಕೃಷ್ಣ ಚಿಕ್ಕವನಿರುವಾಗ ಏನೆಲ್ಲ ಮಾಡ್ತಿದ್ದ, ಅವನ ಬಾಲಲೀಲೆಗಳೇನು ಅಂತ ತೋರಿಸಿ ನೋಡಿ. ಕೃಷ್ಣ ಚಿಕ್ಕ ಮಗುವಾಗಿ ಒಂದು ಸಮಯದಲ್ಲಿ ತಾಯಿ ಎದೆಯನ್ನ ಕುಳಿತಿದ್ದಾನೆ. ಇಲ್ಲಿ ಗೋಪಿಕಾಸ್ತ್ರೀ ಹತ್ರ ಬೆಣ್ಣೆ ಕತ್ಕೊಂಡು ತಿಂತಾ ಇದ್ದಾನೆ. ಆ ಸಮಯದಲ್ಲಿ ಕಂಸ ಪೂತನೆ ಅಂತೇಳಿ ರಾಕ್ಷಸನ ಕಳಿಸ್ತಾನೆ ಕೃಷ್ಣನ ಕೊಲ್ಲೋದಿಕ್ಕೆ ಅಂತೇಳಿ. ಬಂದಂಥ ಪೂತನೆಯನ್ನು ಕೃಷ್ಣ ಕೊಂದು ಹಾಕ್ಬಿಡ್ತಾನೆ. ಅವಳ ಹೆಲ್ಪಿಗೆ ಬಂದಿದ್ದಂಥ ಮತ್ತೊಬ್ಬ ವ್ಯಕ್ತಿ ಅಯ್ಯನ್ ಶರ್ಮಾ ಅಂತೇಳಿ, ಇವರು ಈ ವಿಜಯವನ್ನು ಕಂಸನಿಗೆ ಹೇಳಲಿಕ್ಕೆ ಅಂತೇಳಿ ಕಂಸನ ಹತ್ರ ಹೋಗ್ತಾ ಇದ್ದಾರೆ. ಆನಂತರ ಕಂಸ ಮತ್ತೊಬ್ಬ ರಾಕ್ಷಸ ಶಕಟಾಸುರ ಅಂತೇಳಿ, ಶಕಟ ಅಂತೇಳಿ ನಾವೇನು ಚಕ್ರ ಅಥವಾ ಬಂಡಿ ಅಂತ ಹೇಳ್ತೀವಲ್ಲ, ಆ ಶಕಟಾಸುರ ಅಂತೇಳಿ ರಾಕ್ಷಸನ ಕಳಿಸ್ತಾನೆ. ಕೃಷ್ಣ ಮತ್ತು ಬಲರಾಮ ಇಬ್ಬರು ಸೇರ್ಕೊಂಡು ಅವನ್ನ ಕೊಂದು ಹಾಕ್ತಾರೆ. ಇಲ್ಲಿ ಕೃಷ್ಣ ಬೆಣ್ಣೆ ಕತ್ಕೊಂಡು ತಿಂತಿದ್ದಾನೆ. ಆ ಬೆಣ್ಣೆ ಕತ್ಕೊಂಡು ತಿನ್ನುವಾಗ ಅವ್ರ ತಾಯಿ ಹತ್ರ ಸಿಗಾಕೊಂಡಿದ್ದಾರೆ. ಈ ಬೆಣ್ಣೆ ಕದ್ದಿ ಅವ್ರ ತಾಯಿ ಬಂದು ಹಿಡ್ಕೊಬಿಟ್ಟಿದ್ದಾರೆ. ಆವತ್ತಿನ ಕಾಲದಲ್ಲಿ ಮಡಿಕೆಯಲ್ಲಿ ಬೆಣ್ಣೆ ಇಟ್ಬಿಟ್ಟು ಮೇಲೆ ನೇತಾಕ್ತಿದ್ರಲ್ಲ, ಅದು ಕೃಷ್ಣನಿಗೆ ಸಿಕ್ಕಿಲ್ಲ. ಅದಕ್ಕೆ ಕೃಷ್ಣ ಏನು ಮಾಡಿದ ಅಂತಂದ್ರೆ ಅವ್ನ ಫ್ರೆಂಡ್ ಹತ್ರ ಹೆಲ್ಪ್ ತೊಗೊಂಡು ಅವನ ಮೇಲೆ ಅವನು ಹತ್ಕೊಂಡು ಆ ಬೆಣ್ಣೆ ಕದಿತಿರ್ತಾರೆ. ಎಷ್ಟೊಂದು ಡೀಟೇಲ್ ಆಗಿ ಮಾಡಿ ತೋರಿಸಿದ್ರೆ. ಹಾಗೆಯೇ ಇಲ್ಲೊಂದು ಕಾಡಿನ ದೃಶ್ಯನ ತೋರಿಸ್ತಾರೆ. ಒಂದು ಕಾಡು ಅಂತಂದರೆ ಆ ಕಾಡೆಲ್ಲ ಏನೆಲ್ಲ ಇರ್ತದೆ ಅಂತಂದರೆ, ಕಾಡಿನ ಒಳಗಡೆ ಒಂದು ನದಿ ಇದೆ. ನದಿಯಲ್ಲಿ ಏನೆಲ್ಲ ಇದೆ ಅಂತಂದರೆ ಕಪ್ಪೆ, ಮೊಸಳೆ, ಮೀನು, ಆಮೆ, ಹಾವು, ನೋಡಿ ಇಷ್ಟೆಷ್ಟು ಚಿಕ್ಕ ಜಾಗದಲ್ಲಿ ಆ ಎಲ್ಲ ಜಲಚಗಳನ್ನ ಮಾಡಿ ತೋರಿಸಿದ್ದಾರೆ. ಇಲ್ಲೊಂದೆರಡು ಕೋತಿಗಳಿದೆ, ಇಲ್ಲೊಂದು ಇಲಿ ಹೀಗೆ ಓಡೋಗ್ತಾ ಇದೆ.
ಆನೆ ಇದೆ, ಬೆಟ್ಟಗುಡ್ಡಗಳು, ಮರಗಿಡಗಳು, ಕೋತಿಗಳು, ನವಿಲು, ಹಸು ನೋಡಿ ಇಷ್ಟು ಚಿಕ್ಕ ಜಾಗದಲ್ಲಿ ಆ ಎಲ್ಲ ಜಲಚರಗಳನ್ನ ಮಾಡಿ ತೋರಿಸಿದೆ ಅಂತ ಹೇಳಿದ್ರೆ ಇಂಥ ಒಂದು ಸುಂದರವಾದ ಕಾಡಿನಲ್ಲಿ ಕೃಷ್ಣ ಇದ್ದ, ಅವನು ಆಟ ಆಡ್ತಿದ್ದ, ಅವನು ಇದ್ದಂಥ ಕಾಡು ಇಷ್ಟೊಂದು ಸುಂದರವಾಗಿತ್ತು ಅಂತೇಳಿ ಶಿಲ್ಪಿ ಅವನ ಕಲ್ಪನೆಯಲ್ಲಿ ಮಾಡಿ ತೋರಿಸಿರುವಂಥದ್ದು. ಇಲ್ಲಿ ಹಂಸ ಪಕ್ಷಿ ಇದೆ. ಇಲ್ಲಿ ತಾಯಿ ಹಂಸ ಪಕ್ಷಿ ತನ್ನ ಮರಿಗಳಿಗೆ ಫೀಡ್ ಮಾಡ್ತಾ ಇದೆ, ಮೇವು ತಿನ್ನಿಸ್ತಾ ಇದೆ. ಇಲ್ಲಿ 3 ಮರಿಗಳಿದೆ, ಅದರ ಗೂಡನ್ನು ಕೂಡ ಮಾಡಿ ತೋರಿಸಿದ್ದಾರೆ. ಇಲ್ಲಿ ವಿಶೇಷ ಅಂತಂದರೆ ಅಕ್ಕಿ 2 ಹ್ಯಾಂಗಲ್ನ ಕೂಡ ಮಾಡಿ ತೋರಿಸಿದ್ದಾರೆ. ಇದು ಸೈಡ್ ಫೋಸು ಮತ್ತು ಇದು ಫ್ರಂಟ್ ಫೋಸು. ನಾವು 3D ಅಂತ ಹೇಳ್ತೀವಲ್ಲ, 3D ಅಥವಾ ಮಿರರ್ ಇಮೇಜ್, ಅವತ್ತಿನ ಕಾಲದಲ್ಲಿ ಅವರಿಗೆ ಎಲ್ಲ ಕಾನ್ಸೆಪ್ಟ್ ಇತ್ತು ಅಂತೇಳಿ ಗೊತ್ತಾಗ್ತದೆ. ಕಂಸ ಸಾಕಷ್ಟು ಜನ ರಾಕ್ಷಸಗಳನ್ನ ಕಳಿಸ್ತಾರೆ ಕೃಷ್ಣನ ಕೊಲ್ಲೋದಕ್ಕೆ ಅಂತ. ಮೇಡಮ್ ನಿಮಗೆ ಅಲ್ಲಿ ಮುಂದೆ ಗೈಡ್ ಸಿಗ್ತಾರೆ, ಸಾಕಷ್ಟು ಜನ ರಾಕ್ಷಸಗಳ ಕಳಿಸ್ತಾರೆ. ಅದರಲ್ಲಿ ಕೆಲವರು ಅವರ ನಿಜವಾದ ರೂಪದಲ್ಲಿ ಬಂದಿದ್ದಾರೆ. ಇಲ್ಲೊಬ್ಬ ರಾಕ್ಷಸ ಕೇಶಿ ಅಂತೇಳಿ ಕುದುರೆ ರೂಪದಲ್ಲಿ ಬಂದಿದ್ದಾನೆ, ಧೇನುಕಾಸುರ ಅಂತೇಳಿ ಕತ್ತೆ ರೂಪದಲ್ಲಿ ಬರ್ತಾನೆ. ಕೃಷ್ಣ ಅವರೆಲ್ಲರನ್ನ ಸಂಹಾರ ಮಾಡ್ತಾರೆ. ಇಂತರ ಕಂಟಿನ್ಯೂಸ್ ಆಗಿ 7 ದಿವಸಗಳಷ್ಟು ಕಾಲ ಮಳೆಯನ್ನು ಸುರಿಸಿದ್ರೆ ಆ ಮಳೆಯಿಂದ ದನಕರಗಳನ್ನ ಮತ್ತು ಜನಗಳನ್ನ ರಕ್ಷಣೆ ಮಾಡಲಿಕ್ಕೋಸ್ಕರ ಕೃಷ್ಣ ಗೋವರ್ಧನ ಪರ್ವತನ ಮೇಲೆ ಎತ್ತಿದ್ದಾರೆ. ನಾವೇನು ಗೋವರ್ಧನ ಗಿರಿದ್ದಾರೆ ಅಂತ ಹೇಳ್ತೀವಿ ನೋಡಿ. ಈ ದೇವಸ್ಥಾನದ ಸುತ್ತ ಈ ರೀತಿಯ ದೊಡ್ಡ ದೊಡ್ಡ ವಿಗ್ರಹಗಳಿದೆಯಲ್ಲ, ಟೋಟಲ್ ಆಗಿ 194 ವಿಗ್ರಹಗಳಿದೆ. ಈ 194 ವಿಗ್ರಹಗಳಲ್ಲಿ 164 ವಿಷ್ಣುವಿನ ವಿಗ್ರಹಗಳನ್ನ ಮಾಡಿದ್ದಾರೆ. ಯಾಕಪ್ಪ ಅಂತಂದರೆ ಈ ದೇವಸ್ಥಾನ ವಿಷ್ಣುವಿಗೆ ಸಂಬಂಧಪಟ್ಟಿರುವಂಥದ್ದು, ಹಾಗಾಗಿ ಅವನಿಗೆ ಹೆಚ್ಚಿನ ಮಾನ್ಯತೆಯನ್ನು ಪ್ರಿಫರೆನ್ಸನ್ನು ಕೊಟ್ಟು 164 ವಿಗ್ರಹಗಳನ್ನ ಮಾಡಿದ್ದಾರೆ. ಸಾಮಾನ್ಯವಾಗಿ ನಾವು ವಿಷ್ಣು ಅಂತ ಹೇಳಿದರೆ ಸಾಮಾನ್ಯವಾಗಿ ಅವರ ಕೈಯಲ್ಲಿ ಶಂಖ, ಚಕ್ರ, ಗದಾ, ಪದ್ಮಗಳಿರುತ್ತೆ. ಇಲ್ಲಿ ಬೇರೆ ಬೇರೆ ರೀತಿಯ ಆಯುಧಗಳನ್ನ ಕೂಡ ಮಾಡಿ ತೋರಿಸಿದ್ದಾರೆ. ಯಾಕಪ್ಪ ಅಂತಂದರೆ ಅವ್ರು 164 ಮಾಡಿದಾರಲ್ಲ, ಸ್ವಲ್ಪ ಚೇಂಜಸ್ ಇರಲಿ ಅಂತೇಳಿ ಬೇರೆ ಬೇರೆ ರೀತಿಯ ಆಯುಧಗಳನ್ನ ಕೂಡ ಮಾಡಿ ತೋರಿಸಿದ್ದಾರೆ. ಇದು 2ನೇ ದೇವಸ್ಥಾನದ ಮಕರಪ್ರನಾಳ. ನಾವು ಆ ಕಡೆ ನೋಡಿದ್ವಲ್ಲ, ಅದು ಮೊದಲನೇ ದೇವಸ್ಥಾನದ್ದು, ಇದು 2ನೇ ದೇವಸ್ಥಾನದ್ದು. ಇದು ಕೂಡ ಇಲ್ಲಿಂದ ಒಳಗಡೆ ಒಟ್ಟು 13 ಅಡಿ ಉದ್ದ ಇದೆ. ಒಂದೇ ಕಲ್ಲಲ್ಲಿ ಮಾಡಿರುವಂಥದ್ದು, ಯಾವುದೇ ಬೇರೆ ಬೇರೆ ಪೀಸಸ್ಗಳನ್ನ ಜಾಯಿಂಟ್ ಮಾಡಿಲ್ಲ. ಮಕರ ಅಂತ ಹೇಳಿದ್ರೆ ನಾನು ಹೇಳಿದೆ ಇದೊಂದು ಕಾಲ್ಪನಿಕ ಪ್ರಾಣಿ ಇದೆ. ನಾನು ನಿಮಗೆ ಅನಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದ್ರೆ ನೋಡಿ, ಒಂದು 7 ಪ್ರಾಣಿಗಳನ್ನು ಸೇರಿಸಿ ಒಂದು ಪ್ರಾಣಿ ಮಾಡ್ತಾರೆ. ಆನೆ ಸೊಂಡಿಲು, ಮೊಸಳೆ ಬಾಯಿ, ಕೋತಿ ಕಣ್ಣು, ಹಸು ಕಿವಿ, ಹಂದಿ ದೇಹ, ಸಿಂಹದ ಕಾಲು, ನವಿಲಿನ ಬಾಲವನ್ನು ಮಾಡಿದ್ದಾರೆ. ಈ ಆನೆ ಸೊಂಡಿಲು ಎಂಥ ಒಂದು ತೂಕವಾದ ವಸ್ತು ಅನ್ನೋದು ಕೂಡ ಅದು ಕಿತ್ತು ಬಿಸಾಕುತ್ತೆ. ಹಾಗೆ ಮೊಸಳೆ ಯಾವುದೇ ಪ್ರಾಣಿ ಹಿಡ್ಕೊಂಡು ತುಂಬ ಗ್ರಿಪ್ಪಾಗಿ ಹಿಡ್ಕೊಡುತ್ತೆ. ಕೋತಿ ಕಣ್ಣು ತುಂಬ ತೀಕ್ಷ್ಣ ಇರುತ್ತೆ. ಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಹಣ್ಣನ್ನು, ಅದು ಹಣ್ಣು ಅಥವಾ ಕಾಯಿ ಅಂತೇಳಿ ಅದು ಎಲ್ಲಿ ಕೂತಿರುತ್ತೆ ಅಲ್ಲಿಂದರೆ ಗೊತ್ತು ಮಾಡುತ್ತೆ. ಹಸುವಿನ ಕಿವಿ ತುಂಬ ಚುರುಕಾಗಿರುತ್ತೆ, ಒಂದು ಸಣ್ಣ ಶಬ್ದನಾದರೂ ಕೂಡ ಅದು ಕೇಳಿಸ್ಕೊಡ್ತೆ. ಹಂದಿಯ ದೇಹ ತುಂಬ ಬಲಿಷ್ಠವಾಗಿರುತ್ತೆ. ಯಾಕಪ್ಪ ಅಂತೇಳಿದ್ರೆ ನಾವು ಹಂದಿಯ ದೇಹಕ್ಕೆ ಗುಂಡು ಹೊಡೆದ್ರೆ ಬೇಗ ಸಾಯಲ್ಲ, ಕಿವಿ ಗುಂಡು ಹೊಡೆದ್ರೆ ಸಾಯ್ತದೆ. ಹಾಗೆ ಸಿಂಹ ಯಾವುದೇ ಒಂದು ಪ್ರಾಣಿ ಹಿಡ್ಕೊಂಡ್ರೆ ಆ ಪ್ರಾಣಿಯ ಜೀವ ಹೋಗೋರ್ಗು ಬಿಡಲ್ಲ, ಅದಕ್ಕೆ ಕನ್ಫರ್ಮ್ ಆಗಬೇಕು ಆ ಪ್ರಾಣಿ ಸತ್ತೋಗಿದೆ ಅಂತೇಳಿ, ಅಲ್ಲಿವರೆಗೂ ಬಿಡಲ್ಲ. ನವಿಲಿನ ಬಾಲ ಅತ್ಯಂತ ಸುಂದರವಾಗಿರುತ್ತೆ ಅಂತ ಹೇಳಿದ್ರೆ ಈ ಹೊಯ್ಸಳರ ಪ್ರಕಾರ ಒಬ್ಬ ರಾಜ ಆಗೋವನಿಗೆ ಇಷ್ಟೆಲ್ಲ ಲಕ್ಷಣಗಳಿರಬೇಕು ಅಂತೇಳಿ. ಒಬ್ಬ ರಾಜ ಆಗೋವನು ಆನೆಯಷ್ಟು ಬಲಶಾಲಿಯಾಗಿರಬೇಕು, ಅವನ ಆಯುಧಗಳ ಮೇಲೆ ಹಿಡ್ಕೊಳ್ಳುವಂಥ ಹಿಡಿತ ಮೊಸಳೆಯ ಬಾಯಿಯಷ್ಟು ಬಿಗಿಯಾಗಿರಬೇಕು, ಕಣ್ಣಿನ ದೃಷ್ಟಿ ಕೋತಿಯ ಕಣ್ಣಿನಷ್ಟು ತೀಕ್ಷ್ಣವಾಗಿರಬೇಕು, ಅವನು ಹಸುವಿನ ಕಿವಿಯಷ್ಟು ಚುರುಕಾಗಿರಬೇಕು, ದೇಹ ಹಂದಿಯ ದೇಹದಷ್ಟು ಬಲಿಷ್ಠವಾಗಿರಬೇಕು, ಅವನು ತನ್ನ ವೈರಿಗಳ ಮೇಲೆ ಹಿಡ್ಕೊಳ್ಳುವಂಥ ಹಿಡಿತ ಸಿಂಹದ ಕಾಲಿನಷ್ಟು ಬಿಗಿಯಾಗಿರಬೇಕು. ಇವೆಲ್ಲದರ ಜೊತೆಗೆ ಅವನ ಮನಸ್ಸು ನವಿಲಿನ ಬಾಲದಷ್ಟು ಸುಂದರವಾಗಿರಬೇಕು ಅಂತ ಹೇಳ್ತಾರೆ. ಯಾಕಪ್ಪ ಅಂತಂದರೆ ಇಷ್ಟೆಲ್ಲ ಲಕ್ಷಣಗಳಿದ್ದು ಕೂಡ ಅವನ ಮನಸ್ಸು ಕೆಡ್ತಾಗಿದ್ರೆ ಅವನು ಕ್ರೂರಿ ಆಗಿಬಿಡ್ತಾನೆ, ಸಮಾಜಕ್ಕೆ ಕಂಟಕ ಆಗಿಬಿಡ್ತಾನೆ ಅಂತೇಳಿ. ಹಾಗೆ ಇಲ್ಲಿ ಲಕ್ಷ್ಮೀನಾರಾಯಣ ಇದ್ದಾರೆ. ಲಕ್ಷ್ಮೀ ಇಲ್ಲಿ ವಿಷ್ಣುವಿನ ತೊಡೆ ಮೇಲೆ ಕೂತಿದ್ದಾರೆ. ಅವರು ಅವರ ಕಾಲನ್ನು ಕಮಲದ ಹೂವಿನ ಮೇಲೆ ಇಟ್ಕೊಂಡಿದ್ದಾರೆ. ಅವರ ಕಾಲಿನ ಭಾರಕ್ಕೆ ನೋಡಿ ಆ ಕಮಲದ ಹೂವಿನ ಕಡೆಗೆ ಬೆಂಡಾಗ್ತಾ ಇದೆ. ಆ ಸಮಯದಲ್ಲಿ ಒಂದು ಆನೆ ಬಂದ್ಬಿಟ್ಟು ಅದು ಬೆಂಡಾಗ್ದಿರೋ ಥರ ತನ್ನ ಸೊಳ್ಳೆಗಳು ಸಪೋರ್ಟ್ ಮಾಡಿದೆ. ಆ ಶಿಲ್ಪಿಯ ಕಲ್ಪನೆ ಎಷ್ಟೊಂದು ಅದ್ಭುತವಾಗಿದೆ ಅಂತ. ಈ ಕೌರವರು ಪಾಂಡವರು ಚಿಕ್ಕವರು ಇವಾಗ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ಸಮಯದಲ್ಲಿ ಅವರು ಮರಕೋತಿ ಆಟ ಆಡ್ತಿದ್ದಾರೆ. ಮರಕೋತಿ ಆಟ ಆಡುವಾಗ ಕೌರವರಲ್ಲಿ ಹೋಗಿ ಮರದೊಳಗಡೆ ಬಚ್ಚಿಟ್ಕೊಂಡಿದ್ದಾರೆ. ಭೀಮ ಅವ್ರನ್ನ ಹುಡ್ಕೊಂಡ್ಬಂದ್ರೆ ಇದೇ ಮರದಲ್ಲಿ ಇರುತ್ತೆ ಗೊತ್ತಾಗಿ ಆ ಮರನ ಹಿಡ್ಕೊಂಡು ಹೀಗೆ ಅಲ್ಲಾಡಿಸ್ತಿದ್ದಾನೆ, ಶೇಕ್ ಮಾಡ್ತಿದ್ದಾನೆ. ಆಗ ಮರ ಹಿಡ್ಕೊಂಡು ಅಲ್ಲಾಡಿಸಿದಾಗ ಮರದಲ್ಲಿದ್ದಂಥ ಕೌರವರಲ್ಲೇ ಕೆಳಗಡೆ ಬಿದ್ದು ಹೋಗ್ತಿದ್ದಾರೆ. ಭೀಮ ಮರನ ಹಿಡ್ಕೊಂಡು ಎಷ್ಟೊಂದು ಜೋರಾಗಿ ಅಲ್ಲಾಡಿಸ್ತಿದ್ದ ಅಂತೇಳಿ ಆ ಶಿಲ್ಪಿಯ ಕಲ್ಪನೆ ಅಂತ ಹೇಳಿದ್ರೆ ಮರದಲ್ಲಿದ್ದಂಥ ಕೌರವೆಲ್ಲ ತಲೆ ಕೆಳಗಾಗಿ ಉಲ್ಟಾ ಬೀಳ್ತಿದ್ದಾರೆ. ಅಷ್ಟು ಜೋರಾಗಿ ಅವ್ನು ಮರ ಹಿಡ್ಕೊಂಡು ಅಲ್ಲಾಡಿಸ್ತಿದ್ದ ಅಂತೇಳಿ ಆ ಶಿಲ್ಪಿಯ ಕಲ್ಪನೆ. ಈ ಟೆಂಪಲ್ನ ಕಟ್ಟಲಿಕ್ಕೆ ಸುಮಾರು 68 ವರ್ಷ ತಗೊಳ್ತಾರೆ. ಶಾಸನದ ಪ್ರಕಾರ ಸುಮಾರು 500 ಜನ ಶಿಲ್ಪಿಗಳು ಇಲ್ಲಿ ಕೆಲಸ ಮಾಡ್ತಾರೆ. ಇಲ್ಲಿ ಹೆಲ್ಪರ್ಸ್ಗಳ ಲೆಕ್ಕ ಇಲ್ಲ, ಬರೀ ಕೇವಲ ನಾವೇನು ಎಕ್ಸ್ಪೋರ್ಟ್ ಅಥವಾ ಆರ್ಟಿಸ್ಟ್ ಅಂತ ಹೇಳ್ತಿದ್ದಿಲ್ಲ, ಸುಮಾರು 500 ಜನ ಶಿಲ್ಪಿಗಳು ಕೆಲಸ ಮಾಡಿದ್ದಾರೆ. ಅದರಲ್ಲಿ ಕೆಲವರಿಗೆ ಬರವಣಿಗೆ ಗೊತ್ತಿತ್ತು, ಕೆಲವರಿಗೆ ಅವರ ಹೆಸರುಗಳನ್ನ ಬರ್ಕೊಳ್ಳೋಕೆ ಅಂತ ಗೊತ್ತಿತ್ತು. ಅವರೆಲ್ಲ ನೋಡಿ ಅವರ ಹೆಸರುಗಳನ್ನ ಬರ್ಕೊಂಡಿದ್ದಾರೆ. ಇದೆಲ್ಲ ಆ ಶಿಲ್ಪಿಗಳ ಹೆಸರುಗಳು. ಇಲ್ಲಿ ಬಾಮೆಯ ಅಂತೇಳಿದೆ, ಚಾಮೆಯ, ಚೌಡೆಯ, ಮಲ್ಲಿತಮ್ಮ, ಮಸಲತಮ್ಮ, ಹೀಗೆ ಎಲ್ಲ ಕಡೆನೂ ಇದೆ. ಬಟ್ ನಾನು ನಿಮಗೆ ಒಂದೊಂದು ಕಡೆ ತೋರಿಸ್ತಾ ಇದ್ದೀನಿ. ಈ ದೇವಸ್ಥಾನಕ್ಕೆ ಸುಮಾರು 650 ವರ್ಷಗಳಷ್ಟು ಕಾಲ ಯಾವುದೇ ರಕ್ಷಣೆ ಇರಲಿಲ್ಲ. 1326ರಿಂದ 1958 ಈ ದೇವಸ್ಥಾನಕ್ಕೆ ಯಾವುದೇ ರಕ್ಷಣೆ ಇರಲಿಲ್ಲ.
ಆಗ ಸಾಕಷ್ಟು ಹೊಡೆದಾಕಿದ್ದಾರೆ, ಕತ್ಕೊಂಡು ಹೋಗಿದ್ದಾರೆ, ಏನೋ ಮಾಡಿದ್ದಾರೆ. ಅದರಿಂದಾಗಿ ನಮ್ಮ ಡಿಪಾರ್ಟ್ಮೆಂಟ್ನವರು ಈಗಿನ ಕಾಲದ ಶಿಲ್ಪಿಗಳನ್ನ ಕರೆಸಿ ಆಲ್ಟರ್ ಮಾಡಿ ಜೋಡಿಸಿದ್ದಾರೆ. ನಮ್ಗೆ ಇಲ್ಲಿ ಗೊತ್ತಾಗ್ತದೆ ನೋಡಿ, ಅವತ್ತಿನ ಕಾಲದ ಕೆಲಸ ಮತ್ತು ಇವತ್ತಿನ ಕಾಲದ ಕೆಲಸಕ್ಕಿರೋಂಥ ವ್ಯತ್ಯಾಸ. ಇಷ್ಟೊಂದು ಡೀಪ್ ವರ್ಕ್ ಆಗಲಿ, ಒಂದು ಪ್ರೊಫೆಷನಾಲಿಟಿ ಇಲ್ಲ, ಇವರೆಲ್ಲ ನಮಗೆ ನೋಡಲಿಕ್ಕೆ ಟಿಬೆಟಿಯನ್ಸ್ ಥರ ಕಾಣಿಸ್ತಾರೆ. ಆ ವ್ಯತ್ಯಾಸ ನಮ್ಗೆ ಗೊತ್ತಾಗ್ತದೆ. ಈ ದೇವಸ್ಥಾನದ ಸುತ್ತ ಮೊದಲನೇ ಸಾಲಲ್ಲಿ ಒಟ್ಟು 547 ಆನೆಗಳಿವೆ. ಈ 547 ಆನೆಗಳು ಕೂಡ ಒಂದಿರೋ ಥರ ಇನ್ನೊಂದಿಲ್ಲ, ಎಲ್ಲ ಬೇರೆ ಬೇರೆ ಥರ ಇದೆ ನೋಡಿ. ಪ್ರತಿಯೊಂದು ಮೂಲೆಯಲ್ಲಿ ಈಗ 2 ಆನೆ ಇದೆ, ಅಂದರೆ 2 ಬಾಡಿ ಇದೆ, ಒಂದೇ ಒಂದು ತಲೆ ಇದೆ. ನಾವು 2 in 1 ಅಂತ ಹೇಳ್ತೀವಲ್ಲ ಹಾಗೆ. ಆದರೆ ನೀವು ಯಾವ ಕಡೆಯಿಂದ ನೋಡಿದ್ರು ಕೂಡ ಇದು ನಿಮಗೆ ಒಂದೇ ಆನೆ ಥರ ಕಾಣಿಸ್ತದೆ ನೋಡಿ. ನೀವು ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಆನೆ ನಿಮ್ಮ ಕಡೆ ತಿರ್ಕೊಂಡಾಗ ಕಾಣಿಸುತ್ತೆ, ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಈ ಆನೆ ನಮ್ಮ ಕಡೆ ತಿರ್ಕೊಂಡಾಗ ಕಾಣಿಸುತ್ತೆ. ನೀವು ಮಧ್ಯದಲ್ಲಿ ನಿಂತ್ಕೊಂಡು ನೋಡಿದ್ರೆ 2 ಕೂಡ ನಿಮ್ಮನ್ನೇ ನೋಡ್ತಿದ್ದೆ ಅನ್ನೋ ಥರ ಕಾಣಿಸುತ್ತೆ. 2 in 3 in 1 ಅವೆಲ್ಲ ಆಗಿನ ಕಾಲದಲ್ಲೇ ಗೊತ್ತಾಗಿತ್ತು. ಈ ದೇವಸ್ಥಾನದ ಜಗಲಿ ಇದೆಯಲ್ಲ, ಇದು ನಕ್ಷತ್ರಾಕಾರ, ಸ್ಟಾರ್ ಶೇಪಲ್ಲಿದೆ. ಈ ದೇವಸ್ಥಾನದ ಜಗಲಿ ಮಾತ್ರ ಅಲ್ಲ, ನಾವು ಈ ದೇವಸ್ಥಾನ ಮೇಲೆಯಿಂದ ಹೋಗಿ ನೋಡಿದ್ರೆ ಕೂಡ ಅದು ನಮಗೆ ನಕ್ಷತ್ರಾಕಾರವಾಗಿ ಸ್ಟಾರ್ ಶೇಪಲ್ಲಿ ಕಾಣಿಸುತ್ತೆ. ಇಲ್ಲಿ ಟೋಟಲ್ ಆಗಿ ಸುತ್ತ 36 ಮೂಲೆಗಳು ಬರುತ್ತೆ. ನೀವು ಯಾವುದೋ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಸರಿ, ಟೆಂಪಲನ್ನು ಕಣ್ಣು ತೆಗೆದುಕೊಂಡು ಟೆಂಪಲನ್ನು ಮೇಲೆಯಿಂದ ಕೆಳಗೆ ನೋಡಿದರೆ ಎಲ್ಲ ಮೂಲೆಗಳ ಹೆಡ್ಜಸ್ಗಳು, ಪಾಯಿಂಟ್ಸ್ಗಳು ನಿಮ್ಮೊಂದು ಸ್ಟ್ರೈಟ್ ಲೈನಲ್ಲಿ ಒಂದೇ ಸಿಮೆಟ್ರಿಕಲ್ಲಿ ಕಾಣಿಸುತ್ತೆ. ನೀವು ಈ ಮೂಲೆ ಆ ಮೂಲೆ ಅಂತಲ್ಲ, ನೀವು ಒಟ್ಟು 36 ಮೂಲೆ ಎಲ್ಲ ನಿಂತ್ಕೊಂಡು ನೋಡಿ. ನಾವು ಮೊದಲಿಂದ ಲೆಕ್ಕ ಹಾಕೊಂಡ್ಬಂದರೆ ನೋಡಿ 1 2 3 4 ಈ ಥರ ಲೆಕ್ಕ ಹಾಕೊಂಡ್ಬಂದರೆ ಟೋಟಲ್ ಆಗಿ 36 ಮೂಲೆ ಇದೆ. ಆದರೆ ಇಂಡಿವಿಜುವಲ್ ಆಗಿ 3 ಟೆಂಪಲ್ ಇದೆಯಲ್ಲ, ಒಂದೊಂದು ಟೆಂಪಲ್ಗೆ ಈ ರೀತಿಯ 9 ಮೂಲೆಗಳಿದೆ. ಈ 9 ಮೂಲೆಗಳು ನವಗ್ರಹಗಳನ್ನ ರಿಪ್ರೆಸೆಂಟ್ ಮಾಡ್ತಾರೆ. ಇಲ್ಲಿ ನಾವೊಂದು ಕಲ್ಪನೆ ಮಾಡಿಕೊಂಡ್ರೆ ಇಲ್ಲಿ 9 ಮೂಲೆಗಳ ಬದಲಾಗಿ 9 ಲೈನ್ಗಳಿದೆ ಅಂತ ಇಟ್ಕೊಂಡ್ರೆ ಎಲ್ಲ 9 ಲೈನ್ಗಳು ಕೂಡ ಮೇಲ್ಗಡೆ ಹೋಗಿ ಕೆಲಸದಲ್ಲಿ ಸೇರ್ಕೊಳ್ತಾರೆ. ಜಸ್ಟ್ ಲೈಕ್ ನಾವು ಒಂದು ಪಾಯಿಂಟ್ನ ಹೇಗೆ ಇಟ್ಬಿಟ್ಟು ಗೆರೆ ಹಾಕ್ತಾಗೆ. ಹಾಗಾಗಿ ಈ ಟೆಂಪಲನ್ನು ನಾವು ಮೇಲೆಯಿಂದ ನೋಡಿದರೂ ಕೂಡ ಇದು ನಮಗೆ ನಕ್ಷತ್ರಾಕಾರವಾಗಿ ಸ್ಟಾರ್ ಶೇಪಲ್ಲಿ ಕಾಣಿಸುತ್ತೆ ನೋಡಿ. ಆವತ್ತಿನ ಕಾಲದಲ್ಲಿ ಯಾವುದೇ ಕಂಪ್ಯೂಟರ್ ಆಗಲಿ ಅಥವಾ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ ಆಗಲಿ ಮಾಡರ್ನ್ ಟೆಕ್ನಾಲಜೀಸ್ ಇರಲಿಲ್ಲ. ಬಟ್ ಅವರ ಕ್ಯಾಲ್ಕುಲೇಷನ್ ಅಷ್ಟೊಂದು ಪರ್ಫೆಕ್ಟಾಗಿ ಅಕ್ಯುರೇಟ್ ಆಗಿತ್ತು ಅಂತಂದರೆ, ಯಾಕಪ್ಪ ಅಂತಂದರೆ ನಾವು ಕೆಳಗಡೆ ಜೋಡಿಸುವ ಕಲ್ಲಿನ ಭಾರಕ್ಕಿಂತ ಮೇಲ್ಗಡೆ ಜೋಡಿಸುವ ಕಲ್ಲಿನ ಭಾರ ಹೆಚ್ಚಾಗ್ಬಿಟ್ರೆ ಆ ಟೆಂಪಲ್ ಬಿದ್ದೋಗ್ಬಿಡ್ತದೆ. ಆದರೆ ಈ ದೇವಸ್ಥಾನಕ್ಕೆ ಸುಮಾರು 750-800 ವರ್ಷ ಆಗಿದೆ, ಅದು ಕೂಡ ಏನೂ ಆಗಿಲ್ಲ ಅಂತೇಳಿದರೆ ಅವರ ಕ್ಯಾಲ್ಕುಲೇಷನ್ ಅಷ್ಟೊಂದು ಪರ್ಫೆಕ್ಟಾಗಿ ಅಕ್ಯುರೇಟ್ ಆಗಿತ್ತು ಅಂತೇಳಿ ಗೊತ್ತಾಗುತ್ತೆ. ಈ ದೇವಸ್ಥಾನದ ಸುತ್ತ ಈ ರೀತಿ ಅಥವಾ ಚಿಕ್ಕ ಚಿಕ್ಕ ಗುಡಿಗಳಿದೆಯಲ್ಲ, ಟೋಟಲ್ ಆಗಿ 64 ಇತ್ತು. ಆದರೆ ಈಗ 54 ಹಾಕೊಂಡಿದೆ. ಎಲ್ಲ 54 ಗುಡಿಗಳು ಕೂಡ ಕಾಲಿದೆ ನೋಡಿ. ಅದರೊಳಗಡೆ ಏನಿಲ್ಲ, ಯಾಕಂದರೆ ದಾಳಿ ಆದಾಗ, ಅಟ್ಯಾಕ್ ಆದಾಗ ಅದನ್ನೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಉಳಿದಿರೋಂಥ ಒಂದು 5-6ನ ಅಲ್ಲಿ ಜೋಡಿಸಿದ್ದಾರೆ. ಅದು ಕೂಡ ಎಲ್ಲ ಹೊಡೆದೋಗಿರೋಂಥದ್ದು. ಉಳಿದಿರೋಂಥ ಒಂದು 5-6ನ ಜೋಡಿಸಿದ್ದಾರೆ. ಇತ್ತೀಚೆಗೆ ಅಷ್ಟೇ ಈ ದೇವಸ್ಥಾನ ಮತ್ತೆ ರಿಬಿಲ್ಡ್, ಅಂದರೆ ಇದೇನಾಯಿತು ಅಂತಂದರೆ ಎಲ್ಲ ಕೆಳಗಡೆ ನೋಡಿ ಗೊತ್ತಾಗ್ತದೆ ನಮಗೆ. ಇದೆಲ್ಲ ಸಿಂಕ್ ಆಗಿದೆ ನೋಡಿ, ಪ್ಲ್ಯಾಟ್ಫಾರ್ಮ್ ಎಲ್ಲ. ಅದರಿಂದಾಗಿ ಇದನ್ನು ಬಿಟ್ಬಿಟ್ಟು ಬಿಚ್ಚಿ ಮತ್ತೆ ಫಿಕ್ಸ್ ಮಾಡುವಂಥದ್ದು, ರೀಬಿಲ್ಟ್ ಮಾಡುವಂಥದ್ದು. ಕಂಪ್ಯೂಟರ್ ಡಿಸ್ಮೆಂಟಲ್ ಮಾಡಿದ್ರು ಮತ್ತೆ ರೀಬಿಲ್ಟ್ ಮಾಡಿದ್ರು. ನಾವು ಒಳಭಾಗಕ್ಕೆ ಬಂದರೆ ಟೋಟಲಾಗಿ 18 ಕಂಬಗಳಿವೆ. ಹಾಗೆ ಈ ರೀತಿ 16 ಸೀಲಿಂಗ್ಸ್ಗಳಿವೆ ಒಳಚಾವಣಿ. ನಾವು ಇದನ್ನು ಸಂಸ್ಕೃತದಲ್ಲಿ ಭುವನೇಶ್ವರಿಗಳು ಅಂತೇಳಿ ಹೇಳ್ತೀವಿ. ತುಂಬ ಸುಂದರವಾದ ಕೆತ್ತನೆ ಕೆಲಸ ನಮಗೆ. ಅಲ್ಲಿ ಸರ್ಕಲ್ ಇದೆಯಲ್ಲ, ಆ ಕೆಳಭಾಗದಲ್ಲಿ ಕೆಳಗಡೆ ಸರ್ಕಲ್ ಇದೆ, ಅದ್ರ ಮೇಲೆ ನೋಡಿ ಚಿಕ್ಕ ಚಿಕ್ಕ ವಿಗ್ರಹಗಳಿದೆ. ಅದರ ಸುತ್ತ ಒಟ್ಟು 64 ಜನ ವಾದ್ಯಗೋಷ್ಠಿಗಳಿದೆ. ಕೆಲವು ತಾಳ ಮಾಡಿಸ್ತಾರೆ, ಕೆಲವು ಡ್ಯಾನ್ಸ್ ಮಾಡ್ತಿದ್ದಾರೆ. ಹೀಗೆ 64 ಜನ ವಾದ್ಯಗೋಷ್ಠಿಗಳಿದ್ದಾರೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಆ ದೇವಸ್ಥಾನಗಳ ಸ್ಟ್ರಕ್ಚರ್ಸ್ ಇದೆ. ನಾವು ಏನು ಗೋಪುರ ಮತ್ತು ಶಿಖರ ಅಂತ ಹೇಳ್ತೀವಲ್ಲ, ಆ ರೀತಿ ಸ್ಟ್ರಕ್ಚರ್ಸ್ನೆಲ್ಲ ಮಾಡಿದ್ದಾರೆ. ಮತ್ತು 3 ಲೇಯರ್ ಇದೆ ನೋಡಿ ಸ್ಟ್ರಕ್ಚರ್ಸ್. ಅಲ್ಲಿ ಈ ಯು ಶೇಪ್ ಡಿಸೈನ್ ಮಾಡಿದ್ದಾರೆ. ಅದು ಹಸುವಿನ ಪಾದಗಳ ಡಿಸೈನ್ ಮಾಡಿದ್ದಾರೆ. ಮಧ್ಯಭಾಗದಲ್ಲಿ ಸೆಂಟ್ರಲ್ಲಿ ನಾವು ಕಮಲದ ಹೂವಿನ ಮೊಗ್ಗನ್ನು ಮಾಡಿದ್ದಾರೆ. ಅದೊಂದು ಚಿಕ್ಕ ಮೊಗ್ಗಾಗಿದೆ. ನಾನು ನಿಮ್ಗೆ ಹೇಳಿದ್ದಾರೆ ಒಟ್ಟು ಟೋಟಲ್ ಆಗಿ 16 ಸೀಲಿಂಗ್ಸ್ಗಳಿದೆ ಅಂತ ಹೇಳಿ. ಒಂದೊಂದು ಸೀಲಿಂಗ್ಸಲ್ಲಿ ಆ ಹೂವಿನ ಒಂದೊಂದು ಪೊಸಿಷನ್ ಮಾಡಿದ್ದಾರೆ. ಅವು ಈಗ ಸ್ವಲ್ಪ ಅಳ್ತಾ ಇರ್ತಾರೆ. ಅದು ಫಸ್ಟ್ ಆಗಿ ಚಿಕ್ಕ ಮೊಗ್ಗಾಗಿದೆ. ಅದು ನೆಕ್ಸ್ಟ್ ಸ್ಟೇಜಿಗೆ ನಾವು ಇಲ್ಲಿ ಬಂದಾಗ ಆ ಮೊಗ್ಗು ಇಲ್ಲಿ ಸ್ವಲ್ಪ ದೊಡ್ಡದಾಗಿದೆ ಅದಕ್ಕಿಂತ. ಅದನ್ನು ನೆಕ್ಸ್ಟ್ ಸ್ಟೇಜಿಗೆ ನಾವು ಇಲ್ಲಿ ಬಂದರೆ ನೋಡಿ, ಈಗ ಹೂವು ಸ್ವಲ್ಪ ಆಗಿದೆ, ಓಪನ್ ಆಗಿದೆ. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್. ಫೋರ್ತ್ ಸ್ಟೇಜ್ ನೋಡಿ, ಆ ಪೆಟಲ್ಸ್ಗಳೆಲ್ಲ ಓಪನ್ ಆಗಿದೆ. ಆ ಪೆಟಲ್ಸ್ಗಳನ್ನ ಹೊಡೆದಾಕಿದ್ದಾರೆ. ಹೀಗೆ ಅವು ಸ್ವಲ್ಪ ಅಳ್ತಾ ಕೊನೆಯಲ್ಲಿ ಸಂಪೂರ್ಣವಾಗಿ ಹರಡಿದ್ದು ತೋರಿಸಿದ್ದಾರೆ. ಇಲ್ಲಿ ಸಂಪೂರ್ಣವಾಗಿ ಹರಡಿದೆ.
ಈ ಹೂವು ಸಂಪೂರ್ಣವಾಗಿ ಹರಡಿದ್ರೆ ಅದರ ಒಳಭಾಗ ನಮಗೆ ನೋಡಲಿಕ್ಕೆ ಹೇಗೆ ಕಾಣಿಸುತ್ತೆ ಅಂತೇಳಿ ಶಿಲ್ಪಿಯನ್ನು ಕಲ್ಪನೆಯಲ್ಲಿ ಮಾಡಿ ತೋರಿಸುವಂಥದ್ದು. ಹಾಗೆ ನಾನು ನಿಮ್ಗೆ ಹೇಳಿದೆ, ಇಲ್ಲಿ ಒಳಭಾಗದಲ್ಲಿ 7 ಸಪ್ರೇಟ್ ದೇವಸ್ಥಾನಗಳಿದೆ. ಇದು ಮೊದಲನೇದು ಕೃಷ್ಣನ ದೇವಸ್ಥಾನ. ನಾವು ವೇಣುಗೋಪಾಲ ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ಕೃಷ್ಣ ಕೊಳ ನಡೆಸ್ತಿದ್ದಾರೆ. ಮೊದಲು ಅವರು ಈ ರೀತಿ ಒಂದು ಮಿನಿಯೇಚರ್ ಮಾಡ್ಕೊಳ್ತಿದ್ರು, ಒಂದು ಮಾಡೆಲ್ನ ಮಾಡ್ಕೊಳ್ತಿದ್ರು. ನಂತರ ಒಳಭಾಗದಲ್ಲಿ ಕೆತ್ತನೆ ಕೆಲಸ ಮಾಡ್ತಾಯಿದ್ರು. ಅಲ್ಲಿ ತುಂಬ ಸುಂದರವಾದಂಥ ವಿಗ್ರಹ. ಇಲ್ಲಿ ಕೃಷ್ಣ ಕೊಳಲು ನಡೆಸ್ತಿದ್ದಾರೆ, ಅದರ ಕೊಳಲು ನಡೆದಾಕಿದ್ದಾರೆ. ಅದು ಇಲ್ಲಿ ಬಾಯಿಂದ ಇರಬೇಕಿತ್ತು, ತುಟಿಯಿಂದ ಇರಬೇಕಾಗಿತ್ತು. ಅದು ಒಡೆದೋಗಿದೆ. ಜೊತೆಗೆ ಆ ಗಲ್ಲ ಕೂಡ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಹಾಗಾಗಿ ಭಿನ್ನ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಪೂಜೆಗಾಗಲಿ ಪುನಸ್ಕಾರಗಳಾಗಲಿ ನಡೆಯೋದಿಲ್ಲ. ಆದರೆ ಈ ವಿಗ್ರಹ ನೋಡಿ ನಮಗೆ ಯಾವುದೋ ಮೆಟಲಲ್ಲಿ ಮಾಡಿದ್ದಾರೆ ಅಂತ ಥರ ಕಾಣಿಸ್ತದೆ. ಇದು ಕೂಡ ಬಡಪದ ಕಲ್ಲಲ್ಲೇ ಮಾಡಿರುವಂಥದ್ದು. ಆದರೆ ಅವರು ಅದಕ್ಕೆ ಮೆಟಲಿಕ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಅಲ್ಲಿ ಕೃಷ್ಣನ ನೋಡಿದ್ವಿ, ವೇಣುಗೋಪಾಲ ಅಂತೀವಿ. ನೋಡಿ, ಇದು ವಿಷ್ಣು, ನಾವು ಜನಾರ್ದನ ಅಂತ ಹೇಳ್ತೀವಿ. ವಿಷ್ಣುವಿಗೆ ಸಾವಿರ ನಾಮಗಳಿದೆ, ಸಹಸ್ರ ನಾಮಗಳಿದೆ ಅಂತ ಹೇಳ್ತೀವಲ್ಲ, ಅದರಲ್ಲಿ ಜನಾರ್ದನ ಕೂಡ ಒಂದು. ಇದೇ ರೀತಿಯ ವಿಗ್ರಹ ಮತ್ತೆ ಒಳಭಾಗದಲ್ಲಿದೆ ನಮಗೆ. ನೋಡಿ, ಮತ್ತೆ ಸುಂದರವಾದಂಥ ವಿಗ್ರಹ. ಅವರ ಕೈಯಲ್ಲಿ ಶಂಖ ಚಕ್ರ ಗದಾ ಪದ್ಮ ಇದೆ. ಪ್ರತಿಯೊಂದು ಬೆರಳಲ್ಲಿ ಉಗುರುಗಳನ್ನು ಕೂಡ ಮಾಡಿ ತೋರಿಸಿದ್ದಾರೆ. ಹಾಗೆ ಈ ವಿಗ್ರಹದ ವಿಶೇಷ ಅಂತ ಹೇಳಿದ್ರೆ, ಆ ಎದೆ ಭಾಗದಿಂದ ಹೊಟ್ಟೆ, ಎದೆಯಿಂದ ಹೊಟ್ಟೆ ನೀವು ಅಷ್ಟನ್ನು ಮಾತ್ರ ನೋಡಿದ್ರೆ ಅದು ಹಸುವಿನ ಮುಖದ ರೀತಿ ಕಾಣಿಸ್ತದೆ. ಆದರೆ ಈ ವಿಗ್ರಹದ ಬಲಗಾಲಿನ ಹೆಬ್ಬೆರಳಿನ ತುದಿಯೊಳಗೆ ಒಂದು ಸಣ್ಣ ಡ್ಯಾಮೇಜ್ ಆಗಿದೆ. ಅದರಿಂದಾಗಿ ಇಲ್ಲೂ ಕೂಡ ಯಾವುದೇ ರೀತಿಯ ಪೂಜೆ ಮತ್ತು ಪುನಸ್ಕಾರ ನಡೆಯುವುದಿಲ್ಲ. ಸರಿ, ಹಾಗಾದರೆ ಕೃಷ್ಣ ಮತ್ತು ವಿಷ್ಣುನ ನೋಡಿದ್ವಿ. ಹಾಗೆ ಇದು ಕೂಡ ವಿಷ್ಣು, ನಾವು ಕೇಶವ ಅಂತ ಹೇಳ್ತೀವಿ. ಇದು ಅವತ್ತಿನ ಕಾಲದಲ್ಲಿ ಮುಖ್ಯ ದೇವಸ್ಥಾನ ಇತ್ತು. ಇದೇ ರೀತಿಯ ಕೇಶವನ ವಿಗ್ರಹ ನಮಗೆ ಒಳಭಾಗದಲ್ಲಿದೆ. ನೋಡಿ, ಇಲ್ಲಿ ವಿಷ್ಣು ಇದ್ದಾರೆ. ಇದು ಕೂಡ ತುಂಬ ವಿಶೇಷವಾಗಿರುವಂಥದ್ದು. ಇಲ್ಲಿ ಈ ವಿಗ್ರಹ ಇಲ್ಲೇ ಪ್ರತಿಷ್ಠಾಪನೆ ಮಾಡಿದಂಥ ಮೂಲ ವಿಗ್ರಹ ಅಲ್ಲ. ಯಾಕಪ್ಪ ಅಂತಂದರೆ ಇಲ್ಲಿದ್ದಂಥ ಒರಿಜಿನಲ್ ಸ್ಟ್ಯಾಚ್ಯೂನ ದಾಳಿ ಆದಂಥ ಸಮಯದಲ್ಲಿ ಹೊಡೆದಾಕ್ಬಿಟ್ಟಿದ್ದಾರೆ. ಅದರಿಂದಾಗಿ ಈ 1958 ನಂತರ ನಮ್ಮ ಡಿಪಾರ್ಟ್ಮೆಂಟು ಈ ದೇವಸ್ಥಾನವನ್ನು ವರ್ಷಕ್ಕೆ ತಗೊಂಡಾಗ ಹೊರಭಾಗದಲ್ಲಿ ನಾವು ಚಿಕ್ಕ ಚಿಕ್ಕ ಗುಡಿಗಳಿದೆ. ನಾವು ಯಾವುದೋ ಒಂದು ಗುಡಿಯಲ್ಲಿದ್ದಂಥ ವಿಗ್ರಹನ ಕೊಂದು ಜೋಡಿಸಿದ್ದಾರೆ. ನಮಗೆ ಗೊತ್ತಾಗುತ್ತೆ ನೋಡಿ, 3 ಕೈಗಳನ್ನು ಹೊಸದಾಗಿ ಮಾಡಿ ಜೋಡಿಸಿದ್ದಾರೆ. ಆ ಕಲರ್ ಕೂಡ ಗೊತ್ತಾಗುತ್ತೆ. ಒಂದು ಪ್ರೊಫೆಷನಲ್ ಕೂಡ ಇಲ್ಲ ನೋಡಿ, ಹಸ್ತ ಮುಖಕ್ಕಿಂತ ದೊಡ್ಡದಾಗಿದೆ. ಜೊತೆಗೆ ಪೀಠಕ್ಕಾಗಲಿ ಆ ವಿಗ್ರಹಕ್ಕಾಗಲಿ ಯಾವುದೇ ಸಂಬಂಧ ಕಾಣಿಸಲ್ಲ. ಇದು ಕೂಡ ಹೊಯ್ಸಳರ ಕಾಲದೇ, ಆದರೂ ಕೂಡ ಇಲ್ಲೇ ಪ್ರತಿಷ್ಠಾಪನೆ ಮಾಡಿರುವಂಥ ಮೂಲ ವಿಗ್ರಹ ಅಲ್ಲ. ಈ ದೇವಸ್ಥಾನದ ಒಳಗೆ ಮತ್ತು ಹೊರಗೆ ನಮಗೆ ನೋಡಲಿಕ್ಕೆ ಚಿಕ್ಕ ಮತ್ತು ದೊಡ್ಡದೆಲ್ಲ ಸೇರಿಸಿ ಸುಮಾರು 6000 ವಿಗ್ರಹಗಳಿದೆ. ಹೆಚ್ಚು ಕಡಿಮೆ ನಾವೆಲ್ಲ ನೋಡ್ಕೊಂಡು ಬರ್ತೀವಿ ಅಂತಂದರೆ ಒಂದು ದಿನ ಕೂಡ ಯಾವ ಕಡೆಗೂ ಸಾಕಾಗೋದಿಲ್ಲ. ಆದರೆ ಈಗ ನಾವು ನೋಡ್ಕೊಂಡಿರೋದು ತುಂಬ ಇಂಪಾರ್ಟೆಂಟ್ ಆಗಿರಲಿಲ್ಲ. ಈ 2020 ಕ್ರಿಕೆಟ್ ಮ್ಯಾಚಲ್ಲಿ ಹೈಲೈಟ್ಸ್ ತೋರಿಸಲ್ಲ, ಬರೀ 4 6 ಹೊಡೆಯೋದು. ಹಾಗೆ ಇಂಪಾರ್ಟೆಂಟ್ ಆಗಿರೋದು ನೋಡ್ಕೊಂಡಿದ್ದೀವಿ. ಬೈ ನನ್ನ ಹೆಸರು ದೇವರಾಜ್ ಅಂತ. ನಂದು BSc ಆಗಿದೆ. ಡಿಗ್ರಿ ಆದ ನಂತರ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಟೂರಿಸಮ್ನವರು ನಮಗೆ 6 ತಿಂಗಳ ಕಾಲ ಟ್ರೈನಿಂಗ್ ಕೊಟ್ಟು ಲೈಸೆನ್ಸ್ ಕೊಡ್ತಾರೆ. ಯಾವುದೇ ಸಂಬಳ ಮತ್ತು ಸಾರಿಗೆಲ್ಲ ಕೊಡೋದಿಲ್ಲ. ಬಂದಂಥ ಟೂರಿಸ್ಟ್ ಎಷ್ಟು ಕಲೆಕ್ಟ್ ಮಾಡೋಕ್ಕಂತ ಫಿಕ್ಸ್ ಮಾಡ್ತಾರೆ. ಆ ರೀತಿ ನಾನು ಥ್ಯಾಂಕ್ ಯು ಸರ್.